ಹುಟ್ಟೂರಿನ ಕಡೆ ಎಸ್.ಎಂ. ಕೃಷ್ಣ ಪಯಣ ಬೆಳೆಸಿದ್ದಾರೆ. ಅವರ ಶಿಷ್ಯ ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ಹುಟ್ಟೂರಿಗೆ ಹೊರಟಿದ್ದಾರೆ. 3 ಕಡೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಕೆಂಗೇರಿ, ಮತ್ತೊಂದು ಕಡೆ ಬಿಡದಿ ಮತ್ತು ರಾಮನಗರ. 3 ಕಡೆ ಸಾರ್ವಜನಿಕ ದರ್ಶನಕ್ಕೆ ತಾತ್ಕಾಲಿಕ ವ್ಯವಸ್ಥೆ ಮಾಡಿರ್ತಾರೆ. ಅದಾದ್ಮೇಲೆ ಒಂದು 10 ಗಂಟೆಗೆ ಸೋಮನಹಳ್ಳಿ ತಲುಪುತ್ತೆ ಪಾರ್ಥಿವ. ಮಧ್ಯಾಹ್ನದವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. 3 ಗಂಟೆಯ ನಂತರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಎಸ್.ಎಂ. ಕೃಷ್ಣ ಅವರು ಕೇವಲ ಐಟಿ-ಬಿಟಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ಲಿಲ್ಲ. ಹಸಿದ ಹೊಟ್ಟೆ ಇಟ್ಕೊಂಡು ಮಕ್ಕಳು ಹೆಂಗೆ ಓದೋದಕ್ಕೆ ಸಾಧ್ಯ ಅಂತೇಳಿ ಬಿಸಿಯೂಟದ ವ್ಯವಸ್ಥೆ ಮಾಡ್ತಾರೆ. ಫ್ರೀ ಬೈಸಿಕಲ್ಸ್ ಕೊಡ್ತಾರೆ. ಜನಾನುರಾಗಿಯೂ ಆಗಿದ್ರು. ಇದರ ಜೊತೆಗೆ ಅಭಿವೃದ್ಧಿ ಮುಂದಿನ ದಶಕಗಳಿಗೆ ಕರ್ನಾಟಕ ಮತ್ತು ಬೆಂಗಳೂರನ್ನು ತೆಗೆದುಕೊಂಡು ಹೋಗಿದ್ದು ಹೇಗೆ ಅನ್ನೋದನ್ನು ನಾವು ಮಾತನಾಡ್ತಾ ಹೋಗ್ತಾ ಇದ್ವಿ. ಪ್ರಶಾಂತ್, ಒಂದು ಪೊಲಿಟಿಕಲ್ ಜರ್ನಿ ಅಂತ ಹೇಳಿದಾಗ ಹಲವು ಮೇಲು ಕೆಳಗುಗಳನ್ನು ನೋಡಿರ್ತಾರೆ. ಆದರೆ ಎಸ್.ಎಂ. ಕೃಷ್ಣ ಅವ್ರ ವಿಷಯ ಏನಂದರೆ, ಪ್ರಧಾನಿ ಹುದ್ದೆಯನ್ನು ಒಂದು ಬಿಟ್ಟು ಎಸ್.ಎಂ. ಕೃಷ್ಣ ಅವರು ಎಲ್ಲ ಅಧಿಕಾರವನ್ನು ಅನುಭವಿಸಿದ್ರು. ಶಾಸಕರಾಗಿದ್ದರು, ಸಚಿವರಾಗಿದ್ದರು, ಪರಿಷತ್ ಸದಸ್ಯರಾಗಿದ್ದರು, ರಾಜ್ಯಸಭೆ ಸದಸ್ಯರಾಗಿದ್ದರು, ಸಂಸದರಾಗಿದ್ದರು, ಕೇಂದ್ರ ಸಚಿವರಾಗಿದ್ದರು, ಸ್ಪೀಕರ್ ಆಗಿದ್ದರು, ರಾಜ್ಯಪಾಲರಾಗಿದ್ದರು. ಅದನ್ನು ಕಾಕತಾಳೀಯ ಅಂತಿರೋ, ಪರಿಸ್ಥಿತಿಯ ವಿಪರ್ಯಾಸ ಅಂತಿರೋ, ಎಸ್.ಎಂ. ಕೃಷ್ಣ ಅವರು ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದು ಕಾಂಗ್ರೆಸ್ನಲ್ಲಿ. ಅದು ಹೀ ಈಸ್ ಅ ಹೈಕಮಾಂಡ್ ಮ್ಯಾನ್. ಅವರು ಕರ್ನಾಟಕದ ರಾಜಕಾರಣದಲ್ಲಿ ಈಗ ಸಿದ್ದರಾಮಯ್ಯ ಹೇಗಿದ್ದಾರೆ, ಯಡಿಯೂರಪ್ಪ, ದೇವೇಗೌಡರ ಥರ ಮಾಸ್ ಲೀಡರ್ ಅಲ್ಲ. ಅಂದರೆ ತುಂಬ ದಿನಗಳ ಕಾಲ ಕೆಳಗಡೆ ಸಂಘರ್ಷ, ಆ ರೀತಿಯ ರಾಜಕಾರಣಿ ಅಲ್ಲ. ಸ್ವಲ್ಪ ವೈಟ್ ಕಾಲರ್ ರಾಜಕಾರಣಿ ಅನ್ನೋದು ನಿಶ್ಚಿತವಾಗಿ ಕರಿಬೋದು. ಆದರೆ ದೂರದರ್ಶಿತ್ವ ಇದ್ದ ನಾಯಕ. ಅವರ ಅಡ್ಮಿನಿಸ್ಟ್ರೇಷನ್ನಲ್ಲಿ ಮುಂದಿನ 20-25 ವರ್ಷಗಳ ಕಾಲ ಬೆಂಗಳೂರು ಹೇಗಿರಬೇಕು, ಕರ್ನಾಟಕ ಹೇಗಿರಬೇಕು, ಆಲಮಟ್ಟಿ ಅಣೆಕಟ್ಟಿನ ಎತ್ತರ ಏರಿಸಲಿಕ್ಕೆ ಅವರ ಕೊಡುಗೆ ನಿಶ್ಚಿತವಾಗಿದೆ. ಆ ರೀತಿಯ ಒಬ್ಬ ದೂರದರ್ಶಿತ್ವ ಇದ್ದ, ವಿಷನ್ ಇದ್ದ ನಾಯಕ ಅನ್ನುವ ರೀತಿಯಲ್ಲಿ ಎಸ್.ಎಂ. ಕೃಷ್ಣ ಅವರನ್ನು ನೋಡಲಾಗತ್ತೆ. ನಿಶ್ಚಿತವಾಗಿ ನೀವು ಹೇಳಿದಂತೆ ನೋಡಿ, ಕಾಂಗ್ರೆಸ್ನಲ್ಲಿ 1971-72ರಲ್ಲಿ ಅವರು ಇಂದಿರಾ ಗಾಂಧಿ ಜೊತೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕಾಂಗ್ರೆಸ್ಗೆ ಹೋಗ್ತಾರೆ. ಪ್ರಜಾ ಸೋಷಲಿಸ್ಟ್ ಪಾರ್ಟಿಯ MP ಆಗಿರ್ತಾರೆ, ಒಂದು ಸಲ ಇಂಡಿಪೆಂಡೆಂಟ್ MLA ಆಗಿರ್ತಾರೆ. ಆದರೆ ಕಾಂಗ್ರೆಸ್ಗೆ ಬಂದ ಮೇಲೆ ನೋಡಿ, ಇಂದಿರಾ ಗಾಂಧಿ ಅವರನ್ನು ಕರ್ನಾಟಕಕ್ಕೆ ವಾಪಸ್ ಕಳಿಸ್ತಾರೆ. ಸಂಸದರಾಗಿ 72ರಲ್ಲಿ ಆಯ್ಕೆ ಆಗ್ತಾರೆ. 73ರಲ್ಲಿ MLC ಮಾಡಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ದೇವರಾಜ ಅರಸು ಅವರ ಸಂಪುಟವನ್ನು ಸೇರಿಕೊಳ್ತಾರೆ. ಯಾಕಂದರೆ ಆಗ ದೇವರಾಜ ಅರಸು ಅವ್ರಿಗೂ ವೀರೇಂದ್ರ ಪಾಟೀಲ್, ನಿಜಲಿಂಗಪ್ಪ, ರಾಮಕೃಷ್ಣ ಹೆಗಡೆ ಇವರನ್ನು ಎದುರಿಸಲಿಕ್ಕೆ ಒಬ್ಬ ಸ್ಟ್ರಾಂಗ್ ಒಕ್ಕಲಿಗ ನಾಯಕ ಕೂಡ ಬೇಕಾಗಿರುತ್ತೆ. ಹುಚ್ಚುಮಾಸ್ತಿಗೌಡರು ಮತ್ತು ಎಸ್.ಎಂ. ಕೃಷ್ಣ ದೇವರಾಜ ಅರಸರ ಜೊತೆ ಬಹಳ ಸುದೀರ್ಘ ಅವಧಿಯವರೆಗೆ ಕೆಲಸ ಮಾಡಿದವರು. 80ರಲ್ಲಿ ಇಂದಿರಾ ಗಾಂಧಿ ಸಂಪುಟದಲ್ಲಿ ಸಚಿವರಾಗ್ತಾರೆ, ಸಂಸದರಾಗಿ ಹೋಗಿ. ನಂತರ 84ರ ಚುನಾವಣೆ ಸೋಲ್ತಾರೆ. 89ರಲ್ಲಿ MLA ಆದ ತಕ್ಷಣ ಸ್ಪೀಕರ್ ಮಾಡಲಾಗತ್ತೆ. ನನಗನ್ಸುತ್ತೆ ಅವ್ರನ್ನ ಸ್ಪೀಕರ್ ಮಾಡಿದ್ದೇ ಹೈಕಮಾಂಡ್ ಮನುಷ್ಯ ಅನ್ನುವ ಕಾರಣಕ್ಕೋಸ್ಕರ. ಯಾಕಂದರೆ ಆಗ ಬಂಗಾರಪ್ಪ, ವೀರೇಂದ್ರ ಪಾಟೀಲ್ರಿಗೆಲ್ಲ ತಿಕ್ಕಾಟ ಇರುತ್ತೆ. ನಾಳೆ ಪ್ರಸಂಗ ಬಂದರೆ ಅನ್ನುವ ಕಾರಣಕ್ಕೋಸ್ಕರ ಎಸ್.ಎಂ. ಕೃಷ್ಣರನ್ನು ಸ್ಪೀಕರ್ ಮಾಡಲಾಗುತ್ತೆ. ಅದಾದಮೇಲೆ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ. ಆಗ ಮುಖ್ಯಮಂತ್ರಿ ಆಗುವ ಅವಕಾಶ ಅವ್ರಿಗಿತ್ತು. ಆದರೆ PV ನರಸಿಂಹರಾಯರಿಗೆ ಎಸ್.ಎಂ. ಕೃಷ್ಣರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತಿರಲ್ಲ. ಕರುಣಾಕರನ್, ವೀರಪ್ಪ ಮೊಯ್ಲಿ ಹೆಸರನ್ನು ತರ್ತಾರೆ, ಲಕೋಟೆ ಮುಖ್ಯಮಂತ್ರಿ, ಇದೆಲ್ಲ ನಡೀತು. ಅಗೇನ್ 94 ಚುನಾವಣೆ ಸೋತ ಮೇಲೆ ಅವರು ರಾಜ್ಯಸಭೆಗೆ ಬರ್ತಾರೆ 95-96. ಅದಾದಮೇಲೆ ಸೋನಿಯಾ ಗಾಂಧಿ ಯಾವಾಗ ಅಧ್ಯಕ್ಷರಾಗ್ತಾರೆ, ಅವರನ್ನು ತಂದು KPCC ಅಧ್ಯಕ್ಷರನ್ನಾಗಿ ಮಾಡ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ. ಅಗೇನ್ ಸೋನಿಯಾ ಗಾಂಧಿ ಅವರನ್ನು ವಿದೇಶಾಂಗ ಸಚಿವರನ್ನಾಗಿ ಮಾಡಿತ್ತು. ಯಾರನ್ನ? ಎಸ್.ಎಂ. ಕೃಷ್ಣ. ನನಗಿನ್ನೂ ನೆನಪಿದೆ, ಈ ರಾಜ್ಯಪಾಲರ ಅವಧಿ ಮುಗಿತಲ್ಲ, ಅವರು ರಾಜೀನಾಮೆ ಕೊಟ್ಟು ದಿಲ್ಲಿಗೆ ಬಂದರು. ದಿಲ್ಲಿಯ ಮಹಾರಾಷ್ಟ್ರ ಸದನದಲ್ಲಿ ನಾನು ಅವ್ರನ್ನ ಭೇಟಿಯಾಗಿದ್ದೆ. ಮೊದಲ ಬಾರಿ ನಾನು ಅವ್ರನ್ನ ನೋಡಿದ್ದು, ಇಂಟರ್ವ್ಯೂ ಮಾಡಿದ್ದು ಯಾಕಂದರೆ ನಾವು ಪತ್ರಿಕೋದ್ಯಮ ಶುರು ಮಾಡಿದಾಗ ಅವರು ರಾಜ್ಯಪಾಲರಾಗಿದ್ದರು. ರಾಜೀನಾಮೆ ಕೊಟ್ಟು ಮುಂಬೈಗೆ ಬಂದಾಗ ಮೊದಲ ಬಾರಿ ಅವ್ರನ್ನ ಭೇಟಿಯಾಗಿದ್ದೆ. ಅವಾಗೆಲ್ಲ ಹೇಗೆ ತಯಾರಿ ನಡೀತು ಅಂದರೆ, ಎಸ್.ಎಂ. ಕೃಷ್ಣ ಅವರನ್ನು ಬೆಳಗಾವಿಯಿಂದ ಬೆಂಗಳೂರುವರೆಗೆ ಅವ್ರದ್ದೊಂದು ರೋಡ್ ಶೋ ಮಾಡಬೇಕು. ಅವರು ಅಗೇನ್ ಕರ್ನಾಟಕದ ರಾಜಕಾರಣಕ್ಕೆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬರ್ತಾ ಇದ್ದಾರೆ ಅಂತೆಲ್ಲ ನಡೀತು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯ ಅದನ್ನು ವಿರೋಧಿಸಿದರು. ಎಸ್.ಎಂ. ಕೃಷ್ಣ ಅವರನ್ನು ಅಂದರೆ ನೀವು ಮತ್ತೊಂದು ಇದು ಕೊಡೋಕ್ಕಾಗಲ್ಲ ಅಂತ. ಆಗ 8ರ ಚುನಾವಣೆಯಲ್ಲಿ ಹೈಕಮಾಂಡ್ ಅವ್ರನ್ನ ಬಳಸ್ಕೊಳ್ತು. 9ರ ಚುನಾವಣೆಯಲ್ಲಿ ವಿದೇಶಾಂಗ ಸಚಿವರನ್ನು. ಬಟ್ 3 ಕಾರಣಗಳನ್ಸುತ್ತೆ ಕ್ವಿಕ್ಲಿ ಹೇಳೋದಾದರೆ. ಒಂದು, ಆ ಗೂಫಪ್, ನಾನು ಅವಾಗೇನು ಹೇಳಿದೆ, ವಿದೇಶಾಂಗ ಸಚಿವರು ಯಾವುದೋ ಪೇಪರ್ ಓದಿದ್ರು, ರಾಜೀನಾಮೆ ಕೊಟ್ಟಾಗ ಎಸ್.ಎಂ. ಕೃಷ್ಣ ಬೇಸರಿಸ್ಕೊಂಡ್ರು.
ಇನ್ನೊಂದು ವರ್ಷ ಇತ್ತು ನಾನು ವಿದೇಶಾಂಗ ಸಚಿವನಾಗಿ ರಾಜಕೀಯ ನಿವೃತ್ತಿಯನ್ನು ಪಡಿತಾ ಇದ್ದೆ, ನನ್ನನ್ನು ತೆಗೆದ್ರೆ ಅಂತ. ಎರಡನೇದು 16ರಲ್ಲಿ ಇವರು ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗಿ ಹೋಗಿದ್ರು. ಸೋನಿಯಾ ಗಾಂಧಿಯವರೇ ಪ್ರಸ್ತಾಪ ಮಾಡಿ, ಕೃಷ್ಣ ಅವ್ರು ಹೇಳುವ ಪ್ರಕಾರ ಸೋನಿಯಾ ಗಾಂಧಿ ಅವರೇ ಪ್ರಸ್ತಾಪ ಮಾಡಿ, ಇಲ್ಲ ನಿಮ್ಮನ್ನು ರಾಜ್ಯಸಭೆಗೆ ಮಾಡ್ತಾ ಇದ್ದೀನಿ ಕೃಷ್ಣಾಜಿ ಆಪ್ ತಯಾರವು ಅಂತಂದ್ರು. ಇವರು ವಾಪಸ್ ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಕೃಷ್ಣ ಬೈರೇಗೌಡರು, ರಾಹುಲ್ ಗಾಂಧಿ, ಕೃಷ್ಣ ಬೈರೇಗೌಡರಾಗ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಏನೋ ಆಗಿದ್ರು ನೋಡಿ, ಅವರು ಒತ್ತಡ ಹೇರಿ ಕೃಷ್ಣ ಬೈರೇಗೌಡರು ರಾಜೀವ್ ಗೌಡ್ರನ್ನು, ವೆಂಕಟಪ್ಪನವರ ಮಗ ರಾಜೀವ್ ಗೌಡ್ರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದರು. ಅದು ಕೃಷ್ಣರನ್ನು ಪರ್ಸ್ನಲಿ ತುಂಬ ಹರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಮೂರನೇದು ಸಿದ್ಧಾರ್ಥ ಇನ್ಕಮ್ ಟ್ಯಾಕ್ಸ್ ದಾಳಿಗಳು, ಆ ಕಾರಣದಿಂದ BJPಗೆ ಹೋದರು. 2-3 ಕಾರಣಗಳು ನಿಶ್ಚಿತವಾಗಿ ಕಾಣ್ತವೆ. ಬಟ್ SM ಕೃಷ್ಣ ಅವರು ಸೋನಿಯಾ ಗಾಂಧಿ ಜೊತೆ ಅವ್ರಿಗೇನೊಂದು ವರ್ಕಿಂಗ್ ರಿಲೇಷನ್ಸ್ ಇತ್ತು. ದಟ್ ವಾಸ್ ನಾಟ್ ವಿತ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವ್ರ ಜೊತೆಗೆ ಅವ್ರದ್ದು ವೈಬ್ಸ್ ಅಂತಾರಲ್ಲ, ವೈಬ್ಸ್ ಸರಿ ಇರಲಿಲ್ಲ. ರೈಟ್ ವೀಕ್ಷಕರೇ, ಈಗೊಂದು ಚಿಕ್ಕ ಬ್ರೇಕ್ ತಗೊಳ್ತೀವಿ. ಬ್ರೇಕ್ನ ನಂತರ ಸುದ್ದಿ ಮುಂದುವರಿಯುತ್ತೆ. 3 ಕಡೆ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದಾದ ಮೇಲೆ ಸೋಮನಹಳ್ಳಿ ತಲುಪುತ್ತೆ. ಎಲ್ಲರೂ ಬಂದು ದರ್ಶನ ಪಡೆದುಕೊಳ್ಳೋದಕ್ಕೆ ಮಧ್ಯಾಹ್ನ 3 ಗಂಟೆಯವರೆಗೆ ಅವಕಾಶ ಇರುತ್ತೆ. ಅದಾದ ನಂತರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.